ಕಂದಾಯ ಸಚಿವ ಜಿ. ಪರಮೇಶ್ವರ್ ಅವರು ಕಂದಾಯ ಹಾಗೂ ಮುಜರಾಯಿ ಇಲಾಖೆಗಳ ಕಾರ್ಯಗಳ ಕುರಿತು ಮಹತ್ವದ ಸೂಚನೆಗಳನ್ನು ನೀಡಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ಭೌತಿಕ ಆಸ್ತಿ ಸೃಷ್ಟಿ, ಹಕ್ಕುಪತ್ರ ವಿತರಣೆ ಹಾಗೂ ಕಂದಾಯ ಗ್ರಾಮಗಳ ಘೋಷಣೆ ಕಾರ್ಯಗಳು ಕಳೆದ 3 ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿವೆ. ಆಧುನಿಕ ತಂತ್ರಜ್ಞಾನ ಬಳಸಿ ಈ ಪ್ರಕ್ರಿಯೆಗಳನ್ನು ವೇಗವಾಗಿ ನಡೆಸಲಾಗುತ್ತಿದ್ದು, ನಿಗದಿತ ಕಾಲಮಿತಿಯೊಳಗೆ ರೆಕಾರ್ಡ್ ಟೈಮಿನಲ್ಲಿ ಪೂರ್ಣಗೊಳಿಸುವ ಗುರಿ ಸರ್ಕಾರ ಹೊಂದಿದೆ ಎಂದು ತಿಳಿಸಿದರು. ಧಾರ್ಮಿಕ ಮತ್ತು ಮುಜರಾಯಿ ಇಲಾಖೆಯಲ್ಲಿಯೂ ಸುಧಾರಣೆಗಳಿಗೆ ವಿಶೇಷ ಒತ್ತು ನೀಡಲಾಗಿದೆ. ದೇವಸ್ಥಾನಗಳ ಆಸ್ತಿ ರಕ್ಷಣೆಗಾಗಿ ಜಿಲ್ಲಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಎಬಿ ಮತ್ತು ಸಿ ವರ್ಗದ ದೇವಸ್ಥಾನಗಳ ಜಮೀನುಗಳ ಮೇಲಿನ ಒತ್ತುವರಿಗಳನ್ನು ಗುರುತಿಸಿ ತಕ್ಷಣ ತೆರವುಗೊಳಿಸುವ ಕಾರ್ಯಾಚರಣೆ ನಡೆಯುತ್ತಿದ್ದು, ಪ್ರಮುಖ ದೇವಸ್ಥಾನಗಳಿಗೆ ಮಾಸ್ಟರ್ ಪ್ಲಾನ್ ರೂಪಿಸಿ ಭಕ್ತರಿಗೆ ಉತ್ತಮ ದರ್ಶನ, ಪ್ರಸಾದ ಹಾಗೂ ವಸತಿ ಸೌಲಭ್ಯಗಳನ್ನು ಕಲ್ಪಿಸಲು ಸರ್ಕಾರ ಮುಂದಾಗಿದೆ ಎಂದು ತಿಳಿಸಿದರು. ದೇವಾಲಯಗಳ ಆದಾಯವನ್ನು ಪಾರದರ್ಶಕವಾಗಿ ಕೇವಲ ಅಭಿವೃದ್ಧಿ ಕಾರ್ಯಗಳಿಗೆ ಮಾತ್ರ ಬಳಸಬೇಕು ಎಂದು ಸ್ಪಷ್ಟ ನಿರ್ದೇಶನ ಮಾಡಲಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಎರಡನೇದು, ಈಗಾಗಲೇ ಕಂದಾಯ ಇಲಾಖೆಯಲ್ಲಿ ಭೌತಿಕಾತೆ ಮಾಡ್ತಕ್ಕಂಥದ್ದು, ಹಕ್ಕುಪತ್ರಗಳನ್ನ ಕೊಡ್ತಕ್ಕಂಥದ್ದು, ಕಂದಾಯ ಗ್ರಾಮಗಳನ್ನ ಡಿಕ್ಲೇರ್ ಮಾಡ್ತಕ್ಕಂಥದ್ದು, ಆಕಾರ ಬಂದ್ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಪ್ರಕ್ರಿಯೆ ಈಗಾಗಲೇ 3 ವರ್ಷದಿಂದನೂ ನಡೀತಾ ಇದೆ. ಟೆಕ್ನಾಲಜಿಯನ್ನ ಉಪಯೋಗ ಮಾಡಿಕೊಂಡು ಇಲಾಖೆಯಲ್ಲಿ ಬಹಳ ತ್ವರಿತವಾಗಿ ಮಾಡ್ತಾ ಇದ್ದಾರೆ. ಅದನ್ನ ಇನ್ನೂ ವೇಗವಾಗಿ ಮಾಡಿ ಅಂತಿಮವಾಗಿ ಇದನ್ನ ಮುಗಿಸ್ಬೇಕು ಅಂತ ಹೇಳಿ ಈಗಾಗಲೇ ನಾವು ತೀರ್ಮಾನ ತಗೊಂಡಿದ್ದೇವೆ. ಒಂದು ಟೈಮ್ ಲೈನ್ ನಲ್ಲಿ ಮುಗಿಸ್ತೇವೆ. ಹೆಚ್ಚು ದಿವಸ ಕೊಡೋದಿಲ್ಲ ಇದಕ್ಕೆ. ವಿ ವಿಲ್ ಕಂಪ್ಲೀಟ್ ಇನ್ ಎ ರೆಕಾರ್ಡ್ ಟೈಮ್. ಮತ್ತು ನಮ್ಮ ಧಾರ್ಮಿಕ ಇಲಾಖೆ ಮತ್ತು ಕ್ರೀಡಾ ಇಲಾಖೆ ಅದು ಕೂಡ ನನಗೆ ಬರ್ತದೆ. ಧಾರ್ಮಿಕ ಇಲಾಖೆಯಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಸೂಚನೆಯನ್ನು ಕೊಡ್ತೇವೆ. ಎ, ಬಿ, ಸಿ 3 ವರ್ಗ ಈ ದೇವಸ್ಥಾನಗಳಿದಾವೆ. ಬಹಳಷ್ಟು ಕಡೆ ಆ ದೇವಸ್ಥಾನಗಳ ಜಮೀನುಗಳಿರ್ಬೋದು, ಸೈಟ್ಗಳಿರ್ಬೋದು, ಒತ್ತುವರಿ ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಅದನ್ನ ಪ್ರತಿಯೊಂದು ಜಿಲ್ಲೆಯಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೇವೆ. ಸರ್ವೆ ಮಾಡಿ, ಹದ್ಬಸ್ತ್ ಮಾಡಿ, ಒಂದು ವೇಳೆ ಆಗಿದ್ರೆ ಅದನ್ನ ತೆರವು ಮಾಡಿ ಅದನ್ನ ಫಿಕ್ಸ್ ಮಾಡಿ ಕೊಡ್ಬೇಕು ಅಂತ ಹೇಳಿ ಈಗ ಸೂಚನೆ ಕೊಟ್ಟಿದ್ದೇವೆ. ಮತ್ತು ಯಾವ ದೇವಸ್ಥಾನ ಹೆಚ್ಚು ಜನಸಮುದಾಯ ಹೋಗ್ತಾರೆ ಅದು ಎ ಕ್ಯಾಟಗರಿ. ಈಗ ಸೌಂದತ್ತಿ ಯಲ್ಲಮ್ಮ ದೇವಸ್ಥಾನ ಇದೆ, ಅದಕ್ಕೆ ಪ್ರಾಧಿಕಾರವನ್ನು ಕೂಡ ನಾವು ಮಾಡಿದ್ದೇವೆ. ಅವ್ರಿಗೆ ಏನ್ ಸೂಚನೆ ಇದೆ ಅಂತ ಹೇಳಿದ್ರೆ, ಒಂದು ಮಾಸ್ಟರ್ ಪ್ಲಾನ್ ಮಾಡಬೇಕು. ಆ ಮಾಸ್ಟರ್ ಪ್ಲಾನ್ ಪ್ರಕಾರ ಜನರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು. ಹೋದಾಗ ಅವರಿಗೆ ದರ್ಶನಕ್ಕೆ ತೊಂದರೆ ಆಗಬಾರ್ದು, ಪ್ರಸಾದ ತಗೊಳ್ಳೋದಕ್ಕೆ ತೊಂದರೆ ಆಗಬಾರ್ದು, ಮತ್ತು ಅವರಿಗೆ ಅಲ್ಲಿ ಹೋದ ಮೇಲೆ ಒಂದು ವೇಳೆ ಅವರು ಇರೋದಕ್ಕೆ, ತಂಗೋದಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಏನು ಹಣ ಬರುತ್ತೆ ಆ ದೇವಸ್ಥಾನಕ್ಕೆ, ಆ ಹಣನ ಅಲ್ಲಿ ಖರ್ಚು ಮಾಡಬೇಕು. ಈ ಒಂದು ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಮಾಡಿಕೊಡೋದಕ್ಕೆ ಅವರು ಪ್ರಾಧಿಕಾರದಲ್ಲಾಗ್ಬೋದು, ಸರ್ಕಾರದಲ್ಲಾದ್ರೂ ಅಪ್ರೂವಲ್ ತಗೊಂಡು ಮಾಡಬೇಕು. ಎಲ್ಲಿ ಪ್ರಾಧಿಕಾರ ಇಲ್ಲ ಅವರು ನೇರವಾಗಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸ್ಬೇಕು. ಇಲಾಖೆಯಲ್ಲಿ ನಾವು ಅದನ್ನ ಪರಿಶೀಲನೆ ಮಾಡಿ ಅನುಮೋದನೆ ಕೊಡ್ತೇವೆ, ಆಡಳಿತ ಅನುಮೋದನೆ ಕೊಡ್ತೇವೆ. ಆ ನಂತರ ಅವರು ಡೆವಲಪ್ ಮಾಡಬಹುದು. ಯಾವುದೇ ಕಾರಣಕ್ಕೂ ಯಾವುದೇ ದೇವಸ್ಥಾನದಲ್ಲಿ ಹಣ ಪೋಲಾಗೋದಕ್ಕೆ ಬಿಡೋದಿಲ್ಲ. ಕಟ್ಟುನಿಟ್ಟಿನ ಕ್ರಮ ತಗೊಳ್ತೀವಿ. ಇವತ್ತೇನು ನಮಗೆ ಅಯೋಧ್ಯೆಯಲ್ಲಿ ಆಗಿರ್ತಕ್ಕಂಥ ಘಟನೆ ಬಹುಶಃ ನಮಗೆ ಎಚ್ಚರಿಕೆಯ ಗಂಟೆಯನ್ನ ಕೊಟ್ಟಿದೆ ಅಂತ ಹೇಳಿ ಅನ್ಕೊಳ್ತೀನಿ ನಾನು.
ಆ ರೀತಿ ಯಾವುದು ನಮ್ಮ ಎ ಕ್ಯಾಟಗರಿ ಬಿ ಕ್ಯಾಟಗರಿ ಎಲ್ಲಿ ಹೆಚ್ಚು ಹಣ ಬರುತ್ತೆ ಅದನ್ನೆಲ್ಲ ನೋಡಿ ಅಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನ ನಾವು ತಗೊಳ್ತೀವಿ. ಅದಕ್ಕೇನ್ ಏನ್ ಬೇಕೋ ಕ್ರಮ ತಗೊಳ್ಳೋದಕ್ಕೆ ನಿಯಮಗಳು ಮಾಡೋದಾಗ್ಲಿ ಅದಕ್ಕೊಂದು ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರ್ ಅಂತ ಮಾಡ್ತೀವಿ. ಅದನ್ನ ತಹಶೀಲ್ದಾರ್ ಅಥವಾ DC ಅವರು ಅದನ್ನ ರಿವ್ಯೂ ಮಾಡ್ತಾರೆ. ಒನ್ಸ್ ಇನ್ ಎ ಮಂತ್ ದೇ ವಿಲ್ ರಿವ್ಯೂ and submit a report to the government. ಮೂರನೇದು